ಎಪಿಎಂಸಿ ವರ್ತಕರೆಲ್ಲರೂ ಸೇರಿ ಆಹಾರಧಾನ್ಯ ವರ್ತಕರೆಲ್ಲ ಸೇರಿ ಇವತ್ತು ಪರ್ಜನ್ಯ ಹೋಮ ಪೂಜಾ ಜಪ ತಪಗಳನ್ನು ಮಾಡಿ ಇವತ್ತು ಪರ್ಜನ್ಯ ಹೋಮ ಆಹ್ವಾನ ವರುಣ ಆಹ್ವಾನಕ್ಕಾಗಿ ಇವತ್ತು ಏರ್ಪಡಿಸಿದ್ದೇವೆ ಇಲ್ಲೆಲ್ಲ. ಇವತ್ತಿನವರೆಗೂ ನೋಡಿ ಒಂದು 4-5 ವರ್ಷದಿಂದ ಹಾವೇರಿ ಜಿಲ್ಲಾದಲ್ಲಿ ಬರೀ MLAಗಳು ಅಷ್ಟೇ ಅವ್ರು ಏನ್ ಹಾಕೊಂಡು ಅವರು ಈ ಮೊನ್ನೆ ಸತಿ ಲಾಸ್ಟ್ ಟೈಮ್ ಮಾಡಿದ್ರು ಹೌದಾ, ಮೋಡ ಬಿತ್ತನೆ ಕಾರ್ಯಕ್ರಮ ಮಾಡಿ ಅದು ಯಶಸ್ವಿ ಅಲ್ಲಿ ಆ ಭಾಗದಲ್ಲಿ ಆಗ್ತದೆ. ಬಟ್ ನಮ್ಮ ಭಾಗದಲ್ಲಿ ಇವತ್ತಿಗೆವರೆಗೆ ಯಾರು ಈ ಬೇರೆ ವಿಭಾಗದಲ್ಲಿ ಟ್ರೈ ಮಾಡ್ತಾ ಇಲ್ಲ. ಅದು ಯಾಕಂದ್ರೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ, ಒಂದು ತಾಸಿಗೆ 15 ಲಕ್ಷ ರೂಪಾಯಿ ಖರ್ಚು ಬರುತ್ತದೆ. ಹಂಗಾಗಿ ಇದಕ್ಕೋಸ್ಕರ ಯಾವುದೇ ಕ್ಷೇತ್ರದ MLAಗಳಾಗ್ಲಿ ಅಥವಾ ಸರ್ಕಾರದಿಂದ ಅನುದಾನ ಈ ಟೈಪ್ ಬಂದಾಗ ಅದನ್ನ ಯಶಸ್ವಿಗೊಳಿಸಿದ್ರೆ ಎಲ್ಲಾ ರೈತರು ಚೆನ್ನಾಗಿ ಬೆಳಿಬಹುದು, ಚೆನ್ನಾಗಿ ಸುಖವಾಗಿರ್ಬೋದು. ಕ್ಷೇತ್ರದ ಶಾಸಕರು ಈ ಒಂದು ಏನು ಮಳೆ ವಿಚಾರವಾಗಿ ಮೋಡ ಬಿತ್ತನೆ ಒಂದು ಕಾರ್ಯಕ್ರಮವನ್ನ ಅವರು ಕೂಡ ಸರ್ಕಾರದ ಗಮನಕ್ಕೆ ತಂದು ಈ ಒಂದು ಕಾರ್ಯಕ್ರಮ ಯಾಕೆ ರೂಪಿಸಬಾರದು ಅಂತ ನಾನು ಮಹೇಶ್ ಅಂತೇಳಿ. ನೀವು ಇಲ್ಲಿ ವರ್ತಕರ ಸಂಘದ ಅಧ್ಯಕ್ಷರಿದ್ರೆ ಆಹಾರಧಾನ್ಯ ಎಪಿಎಂಸಿ ವರ್ತಕರ ಸಂಘ. ಸೊ ವಿಶೇಷವಾಗಿ ಇವತ್ತು ಏನು ಮಾಡ್ತಾ ಇದ್ರಿ ಸರ್? ವಿಶೇಷವಾಗಿ ನಮ್ಮ ಅಗರಿಬೊಮ್ಮಳಿ ಸುತ್ತಮುತ್ತಲ ಸರಿಯಾದ ರೀತಿ ಮಳೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ವರುಣ ದೇವರ ಕೃಪೆಗಾಗಿ ಮಳೆಗೆ ಆಹ್ವಾನಕ್ಕಾಗಿ ಪರ್ಜನ್ಯ ಹೋಮವನ್ನು ಇಟ್ಕೊಂಡಿದ್ದೀವಿ. ಇವತ್ತು ನಾವು ಎಪಿಎಂಸಿ ವರ್ತಕರೆಲ್ಲರೂ ಸೇರಿ ಆಹಾರಧಾನ್ಯ ವರ್ತಕರೆಲ್ಲ ಸೇರಿ ಇವತ್ತು ಪರ್ಜನ್ಯ ಹೋಮ ಪೂಜಾ ಜಪ ತಪಗಳನ್ನು ಮಾಡಿ ಇವತ್ತು ಪರ್ಜನ್ಯ ಹೋಮ ಆಹ್ವಾನ ವರುಣ ಆಹ್ವಾನಕ್ಕಾಗಿ ಇವತ್ತು ಏರ್ಪಡಿಸಿದ್ದೇವೆ ಇಲ್ಲೆಲ್ಲ. ಅದಕ್ಕೋಸ್ಕರ ನಮ್ಮ ಮಳೆ ಬಂದ್ರೆ ನಾವು ಎಲ್ಲರೂ ರೈತಾಪಿ ವರ್ಗ ಚೆನ್ನಾಗಿದ್ರೆ ನಾವು ವ್ಯಾಪಾರಸ್ಥರು ಎಲ್ಲ ಚೆನ್ನಾಗಿರ್ಬೇಕಾಗಿ ಎಲ್ಲರಿಗೋಸ್ಕರ ಸರ್ವಜನ ಸುಖಿನ ಭವತ್ತಂತ ಆ ತೇರಿಯಲ್ಲಿ ನಾವು ಇವತ್ತು ಅಗರಿಬೊಮ್ಮಳೆಯಲ್ಲಿ ಪರ್ಜನ್ಯ ಹೋಮವನ್ನು ಇಟ್ಕೊಂಡಿದ್ದೇವೆ. ಎಪಿಎಂಸಿ ಆಂಜನೇಯ ಗುಡಿ. ಏನೇನ್ ಮಾಡ್ತೀರಾ ಪರ್ಜನ್ಯ ಹೋಮದಲ್ಲಿ? ಪರ್ಜನ್ಯ ಹೋಮದಲ್ಲಿ ಮೊದಲಿಗೆ ಜಪ ಮಾಡ್ತಾರೆ, ಜಪ ನಂತರ ಹೋಮ ಕಾರ್ಯಕ್ರಮ, ಹೋಮ ನಂತರ ಮಹಾಪ್ರಸಾದ ಇರುತ್ತೆ. ಮಹಾಪ್ರಸಾದ ಇಡೀ ಊರಿಗೆ ಹಾಕ್ಬೇಕಂತೇಳಿ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಆಹಾರಧಾನ್ಯ ವರ್ತಕ ಸಂಘದಿಂದ ಏರ್ಪಡಿಸಿದ್ವಿ. ಎಲ್ರಿಗೂ ಮಾಡ್ತಾರೆ. ಬಸವರಾಜ್ ಅವ್ರೆ, ಇದೇ ಪ್ರಥಮ ಮೊದಲಾಗಿ ಮಾಡ್ತಾ ಇದ್ದೀರಲ್ಲ? ಇದೇ ಫಸ್ಟ್? ಮೊದಲು ಮಾಡಿದ್ದಿಲ್ಲ? ಆಹಾರಧಾನ್ಯ ವರ್ತಕ ಸಂಘದ ವತಿಯಿಂದ ಏನ್ ಹೇಳಿದ್ರೆ ಮಳೆಗೆ ಟೈಮ್ ಬರ್ತಾ ಇಲ್ಲ. ಹೌದೌದು, ಪ್ರತಿ ವರ್ಷ ಆಗೈತಿ, ಈ ವರ್ಷ ಆಗಿಲ್ಲ. ಹಂಗಾಗಿ ನಾ ಈ ವರ್ಷನೇ ಮಾಡ್ತಾ ಇರೋದು. ಏನ್ ಪರಿಶ್ರಮ ರೈತರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ವರ್ತಕರನ್ನೆಲ್ಲ. ಏನು ಅನಿಸ್ತಾ ಇದೆ ನಿಮ್ಗೆ? ಮಳೆನೇ ಇಲ್ರಿ, ಮತ್ತೆ ಖಾಲಿ ಇರ್ಬೇಕಾಗತ್ತೆ. ನಾವೆಲ್ಲ ಏನೋ ಮಳೆ ಬರೋಕ್ಕೋಸ್ಕರ ನಾವೇನೋ ಒಂದು ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡ್ರೆ ಒಳ್ಳೆ ರೈತರಿಗಾಗುತ್ತೆ, ನಮಗೆ ಒಳ್ಳೇದಾಗತ್ತೆ. ರೈತರಿಗಾದ್ರೆ ಫಸ್ಟ್ ನಮಗೆ ಆಗತ್ತೆ, ಆಮೇಲೆ ಹೌದ್ರ. ಮತ್ತೆ ಸರ್ ಪೂಜೆ ಮಾಡಿಸಿ ಮಳೆ ಬೆಳೆ ಚೆನ್ನಾಗಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿದ್ದೀವಿ. ಎಲ್ಲ ಚೆನ್ನಾಗಲಿ ಅಂತ ಹಾರೈಸ್ತೀವಿ. ಸತತ ನಮ್ದು ಅಗರಿಬೊಮ್ಮಳಿ ಅಂದ್ರೆ 50 ವರ್ಷದಿಂದ ನಾನು ಎಪಿಎಂಸಿ ಟೆಂಡರ್ ಆಗ್ತಾ ಇದ್ದೀನಿ. 1976 ಇಂದ 50 ವರ್ಷದಿಂದ ಟೆಂಡರ್ ಆಗ್ತಾ ಇದೆ. ಮೊದಲೆಲ್ಲ ಟೆಂಡರ್ ಸಿಸ್ಟಮ್ ಇತ್ತು. ಈಗ ಹೆಚ್ಚಿನ ಮಾಲ್ ಬರಲಿ, ಬೆಳೆ ಚೆನ್ನಾಗ್ ಬರಲಿ ಅಂತಂದೇಳಿ ಹಾರೈಸ್ತೀವಿ. ಚೆನ್ನಾಗಲಿ, ರೈತರೆಲ್ಲ ಮಳೆ ಬೆಳೆ ಚೆನ್ನಾಗ್ ಬರಲಿ ಅಂತ ಹಾರೈಸ್ತೀವಿ. ಸರ್ ನಿಮ್ಮ ಹೆಸರು? ದೇವರಾಜ್ ಅಂತ. ನೀವು ಸಮಾಜದ ಅಧ್ಯಕ್ಷರಾಗಿ, ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷರು ಹಾಗೂ ರಾಜ್ಯ ಪ್ರತಿನಿಧಿ ಹಾಗೂ ಜಿಲ್ಲಾ ಪ್ರತಿನಿಧಿಯಾಗಿ ಈ ಭಾಗದ ರೈತರಿಗೆ ಅನುಕೂಲ ಆಗಂತ ಕೆಲಸಗಳು ಮಾಡ್ಕೊಂತ ಇಲ್ಲಿವರೆಗೂ ಅಧ್ಯಕ್ಷನಾಗಿ ಮುಂದುವರಿದಿದ್ವಿ. ಸರ್, ಇವತ್ತು ಒಂದು ವಿಶೇಷ ಅಂತ ಹೇಳಿದ್ರೆ ಪರ್ಜನ್ಯ ಹೋಮ ಮಾಡ್ತಿದ್ರೆ ಏನ್ ಹೇಳ್ತಿದಾರೆ? ಅದು ಹೋಮ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಅಂತಂದ್ರೆ, ಈಗ ಇಲ್ಲಿ ವರ್ತಕರು ಪ್ರತಿ ವರ್ಷನೂ ಏನಾದ್ರು ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಅವ್ರಿಗೆ ಅನ್ನ ಸಂತರ್ಪಣೆ ಕೂಡ ಆಗ್ತಿರ್ತಾರ.
ಪ್ರತಿ ವರ್ತಕರು ಅವ್ರಿಗೆ ಏನೇ ಇದಿರಲಿ ಜನಗಳಿಗೆ ಒಳ್ಳೇದಾಗ್ಲಿ ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತಂತೇಳಿ ಇವತ್ತು ಓಮನ ಆಂಜನೇಯ ಗುಡಿಯಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಕುತ್ಕೊಂಡು ಇದನ್ನ ಒಂದು ಕಾರ್ಯಕ್ರಮನ ಆಯೋಜಿಸಿರ್ತಕ್ಕಂಥ ಈ ವರ್ತಕರಿಗೆ ನಮ್ಮ ತಾಲೂಕಿನ ರೈತರ ಪರವಾಗಿ ಎಲ್ಲರೂ ಧನ್ಯವಾದಗಳು ಹೇಳ್ತಾ ಅವ್ರಿಗಿನ್ನೂ ಮುಂದೆ ಶಕ್ತಿ ಕೊಡ್ಲಿ, ಆಯುಷ ವಯಸ್ಸು ಆಮೇಲೆ ವ್ಯವಹಾರದಲ್ಲಿ ಕೂಡ ಅವ್ರಿಗೆ ಚೆನ್ನಾಗಾಗ್ಲಿ ಅಂತಂತೇಳಿ. ಸರ್ ಈಗ ಮತ್ತೆ ನೀವು ಸರ್ಕಾರಕ್ಕೆ ಇದ್ರ ಬಗ್ಗೆ ಏನಾದ್ರು ಡಿಮ್ಯಾಂಡ್ ಪಡ್ತಾರೆ? ಈಗ ಸರ್ಕಾರದ ಯೋಜನೆಗಳು ಏನಿದಾವೋ ನಾವು ಹಿಂದೆಲ್ಲ ಪ್ರಯತ್ನ ಪಟ್ಟಿದೀವಿ ವರ್ತಕರ ಪರವಾಗಿ, ಯಾವತ್ತೂ ನಾವು ಅವ್ರ ಹಿಂದಿದೀವಿ. ಒಂದು ನಿಗದಿ ಬೆಲೆ ಕೂಡ ಅದನ್ನು ಮಾಡ್ತಾನೆ ಇದ್ವಿ, ಅವರು ಕೂಡ ಸಹಕಾರ ಕೊಟ್ಟಿದ್ರೆ ಅದಾಗ್ತಾ ಇಲ್ಲ. ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ, ಮಳೆಗಾಲ ಹೋಗಿರೋದ್ರಿಂದ ಕೆಲವು ಕಡೆ ಶಾಸಕರುಗಳು ಮಿನಿಸ್ಟರ್ಗಳು ಅವರವರ ಸರ್ಕಾರದ ಅನುದಾನ ಇಲ್ಲದೆ ಸ್ವಂತ ವೆಚ್ಚದಲ್ಲಿ ಮೋಡ ಬಿತ್ತನೆ ಯೋಜನೆಗಳನ್ನು ಹಾಕಿಕೊಂಡು ಹಾವೇರಿಯಲ್ಲಿ ಆಮೇಲೆ ಕಲಬುರಗಿಯಲ್ಲಿ ಕೂಡ ಮಾಡಿದ್ದಾರೆ ಮೊನ್ನೆ. ಅದೇನೋ ಕಾರ್ಯರೂಪಕ್ಕೆ ಬಂದಲ್ಲ. ಅದೇ ರೀತಿ ಇಲ್ಲಿ ನಮ್ಮ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಬಹಳ ರೈತರ ಕಂಗಾಲಾಗಿರೋದ್ರಿಂದ ಸರ್ಕಾರಕ್ಕೆ ನಮ್ಮ ಕೃಷಿ ಸಮಾಜ ವತಿಯಿಂದ ಒಂದು ಮನವಿಯನ್ನ ಸಲ್ಲಿಸುತ್ತೇವೆ. ಈಗ ಗಾಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಇದನ್ನು ಗಮನಕ್ಕಿಟ್ಕೊಂಡು ಈ ಬಳ್ಳಾರಿ ಜಿಲ್ಲಾ ಹಾಗೂ ವಿಜಯನಗರ ಜಿಲ್ಲೆ ಬೆಂಗಾವಲು ಇಲ್ಲಿ ಭೂಮಿಗಳಿರೋದ ಪೂರ್ತಿ ನೀರಾವರಿ ಇಲ್ಲದ ಪ್ರದೇಶಗಳಿವು. ಇಂಥಲ್ಲಿ ಶೀಘ್ರದಲ್ಲೇ ಕೂಡ ಅದನ್ನ ಯೋಜನೆ ಮಾಡಿ ಕಾರ್ಯರೂಪಕ್ಕೆ ತರಬೇಕಂತ ಮೋಡ ಬಿತ್ತನೆ ಕಾರ್ಯಕ್ರಮ ಮಾಡಿದ್ರೆ ಇಲ್ಲಿ ಮಾಡಿದರೆ ರೈತರಿಗೆ ಅನುಕೂಲ. ಮುಂದೆ ಈಗ ಅರ್ಧ ಮಳೆಗಾಲ ಪೂರ್ಣಗೊಂಡಿದೆ. ಈಗ ಬರ್ತಕ್ಕಂತ ಇನ್ನು ಮುಂದೆ ಮಳೆಗಾಲ ಹಿಂಗಾರಿ ಮಳೆಗಾದ್ರೂ ಕೂಡ ಕೆರೆ ಕುಂಟೆ ಎಲ್ಲ ತುಂಬಿ ಚೆನ್ನಾಗಾದ್ರೆ ಮುಂದೆ ಬರೋ ದಿನಗಳಲ್ಲಿ ಬೇಸಿಗೆಯಲ್ಲಿ ಕೂಡ ರೈತರ ಬೋರ್ವೆಲ್ಗೂ ಕೂಡ ರೀಚಾರ್ಜ್ ಆಗ್ತಕ್ಕಂಥ ಸಾಧನೆ ಕೂಡ ಇಟ್ಕೊಂಡಿರ್ಬೇಕು ಸರ್ಕಾರ. ಈ ರೀತಿಯಾಗಿ ನಮ್ಮ ಕೃಷಿ ಸಮಾಜ ವತಿಯಿಂದ ನನ್ನ ಸಕಾಲ ಕಾಲಕ್ಕೆ ಪ್ರತಿ ವರ್ಷ ಆಗ್ತಕ್ಕಂಥ ಮಳೆ ಈ ವರ್ಷ ಇಲ್ಲ. ರೈತರಿಗೆ ಬಹಳ ಹಾನಿ ಆಗ್ತದೆ. ರೈತರಿಗೆ ಇವತ್ತು ಮಳೆಯಿಂದ ಮಾನ್ಸೂನಿಂದ ಆವರಿಸತಕ್ಕಂಥ ನಮ್ಮ ದೇಶ ಇದೆ. ಹಾಗಾಗಿ ಮಳೆ ಬಹಳ ಅಭಾವ ಆಗಿರೋದ್ರಿಂದ ನಾವೆಲ್ಲ ವರ್ತಕರು ರೈತರ ಅವಲಂಬಿತವಾಗಿರ್ತಕ್ಕಂಥ ಎಪಿಎಂಸಿ ಚೆನ್ನಾಗಿ ನಡೆದ್ರೆ ದೇಶ ಚೆನ್ನಾಗಿ ನಡೆದಂಗೆ. ರೈತ ಬೆಳಿಬೇಕು ಫಸ್ಟ್. ಹಂಗಾಗಿ ಇವತ್ತು ನಮ್ಮ ವರ್ತಕರ ಸಂಘದಿಂದ ಒಂದು ಮೀಟಿಂಗ್ ಮಾಡಿದ್ವಿ. ಈ ಒಂದು ಹೋಮ ಮಾಡಿಸಿದ್ರೆ ಏನೋ ಒಂದು ಮಳೆ ಆಗುವ ಒಂದು ಇದು ನಮ್ದು ಧಾರ್ಮಿಕವಾಗಿ ಪರಂಪರೆಯಿಂದ ಎಲ್ಲರೂ ಕುರಿತು ಮಾತಾಡಿದಾಗ ಹೇಳಿದ್ರು, ಇಲ್ಲ ಹಿಂಗ ಒಂದು ಹೋಮ ಮಾಡಿಸಿ ಅದರಿಂದ ನಮಗೆ ಏನಾದರೂ ಒಂದು ಫಲ ಸಿಗಬಹುದು ಅನ್ನೋ ಒಂದು ನಂಬಿಕೆಯಿಂದ ನಮ್ಮ ಹಿರಿಯರು ಎಲ್ಲ ಸೇರಿ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ವಿ. ಏನ್ ಹೇಳ್ತೀರಿ ಸರ್? ಸರ್, ಈಗ ಇಡೀ ಅಗ್ರಿಬೊಮ್ಮಳ್ಳಿ ತಾಲೂಕಿನಾಗ ಈ ವರ್ಷ ಬರಗಾಲ ಬಂದಿದೆ. ಇಷ್ಟೊಂದು ಮಳೆ ಕಡಿಮೆ ಆಗಿರೋದು ಅತಿ ಅಪರೂಪದಲ್ಲಿ ಅಪರೂಪ ಆಗಿದೆ. ಆ ಕಾರಣಕ್ಕೆ ರೈತರಿಗೆ ವಿಪರೀತ ತೊಂದರೆಯಾಗಿದೆ. ಮಳೆ ಇಲ್ದೇನೆ ರೈತರಿಲ್ದೇನೆ ವ್ಯಾಪಾರಸ್ಥರಿಲ್ಲ. ಎಪಿಎಂಸಿಗೂ ರೈತರಿಗೂ ಅವಿನಾಭಾವ ಸಂಬಂಧ ಇರುತ್ತೆ. ಈ ಪರ್ಜನ್ಯ ಹೋಮ ಮಾಡೋದ್ರಿಂದ ವರ್ಣದೇವನ ಕೃಪೆಗಾಗಿ ಹೋಮ ಮಾಡ್ತಾ ಇದೀವಿ. ಈಗಾದ್ರೂ ವರ್ಣದೇವ ಕೃಪೆ ಮಾಡಿ 4 ಹನಿ ಸುರಿಸಿದ್ರೆ ಒಂದು ತೊತ್ತಿನ ಗಂಜಿನಾದ್ರೂ ಸಾಧಿಸಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಹೋಮ ಕಾರ್ಯನ ಪ್ರಾರಂಭ ಮಾಡಿದ್ವಿ. ಆಮೇಲೆ ಸರ್ಕಾರ ಮಹೇಶ್ ಸರ್ಕಾರ ಐತಲ್ಲ, ಈ ಮೋಡ ಬಿತ್ತನೆ ಅವೆಲ್ಲ ಮಾಡ್ತಾರಲ್ಲ, ಅಂತವಕ್ಕೇನಾದ್ರೂ ಸಜೆಷನ್ ಕೊಡ್ತೀರಾ ನೀವು? ಸ್ಯಾಂಕ್ಷನ್ ಆಗ್ತಲ್ಲ ಇವತ್ತಿನವರೆಗೂ. ಈಗ ನೋಡಿ, ಒಂದು 4-5 ವರ್ಷದಿಂದ ಹಾವೇರಿ ಜಿಲ್ಲಾದಲ್ಲಿ ಬರೀ MLAಗಳು ಅಷ್ಟೇ ಅವ್ರು ಏನ್ ಹಾಕೊಂಡು ಅವರು ಈ ಮೊನ್ನೆ ಸತಿ ಲಾಸ್ಟ್ ಟೈಮ್ ಮಾಡಿದ್ರು, ಹೌದಾ? ಆದ್ರೆ ಮೋಡ ಬಿತ್ತನೆ ಕಾರ್ಯಕ್ರಮ ಮಾಡಿ ಅದು ಯಶಸ್ವಿ ಅಲ್ಲಿ ಆ ಭಾಗದಲ್ಲಿ ಆಗ್ತದೆ. ಬಟ್ ನಮ್ಮ ಭಾಗದಲ್ಲಿ ಇವತ್ತಿಗೆವರೆಗೆ ಯಾರು ಈ ಬೇರೆ ವಿಭಾಗದಲ್ಲಿ ಟ್ರೈ ಮಾಡ್ತಾ ಇಲ್ಲ. ಅದು ಯಾಕಂದ್ರೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ಒಂದು ತಾಸಿಗೆ 15 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಹಂಗಾಗಿ ಇದಕ್ಕೋಸ್ಕರ ಯಾವುದೇ ಕ್ಷೇತ್ರದ MLAಗಳಾಗ್ಲಿ ಅಥವಾ ಸರ್ಕಾರದಿಂದ ಅನುದಾನ ಈ ಟೈಪ್ ಬಂದಾಗ ಅದನ್ನ ಯಶಸ್ವಿಗೊಳಿಸಿದ್ರೆ ಎಲ್ಲಾ ರೈತರು ಚೆನ್ನಾಗಿ ಬೆಳಿಬಹುದು, ಚೆನ್ನಾಗಿ ಸುಖವಾಗಿರ್ಬೋದು. ಅದಕ್ಕೆ ರೈತಾಪಿ ವರ್ಗಕ್ಕೆ ನಮಗೇನು ನಮ್ಮ ದೇಶ ಯಾವ್ದಿದೆ ಮೇನ್ ರೈತ, ಹೌದಾ? ಜೈ ಕಿಸಾನ್ ಜೈ ಜವಾನ್ ಆ ತೇರಿಯಲ್ಲಿ ನಮ್ಮ ಭಾರತ ದೇಶ ಯಾವ್ದಂದ್ರೆ ರೈತರ ಮೇಲೆ ಡಿಪೆಂಡ್ ಇರೋದು. ಅಲ್ಲ, ಹಾವೇರಿಯಲ್ಲಿ ಶಾಸಕರುಗಳು ಹಾಕೊಂಡು ಮಾಡಿದ್ದಾರೆ, ಯಶಸ್ವಿ ಆಗಿದ್ದು. ಲಾಸ್ಟ್ ಒಂದು 2 ಇಯರ್ಸ್ 4-5 ವರ್ಷ ಕೆಳಗೆ ಪ್ರಾಬ್ಲಮ್ ಆಗಿತ್ತು. ಅವಾಗ ಸತಿ ಒಂದ್ಸಲ ಮಾಡಿದ್ರೆ ಯಶಸ್ವಿ ಆಗಿದೆ. ಈಗ ನಮ್ಮ ಕಣ್ಣೆದರಿಗೆ ಮೋಡಗಳು ಹೊರಟು ಹೋಗ್ತಾ ಇದಾವ ಅಲ್ವಾ? ಸೊ CM ಅವ್ರು ಇದ್ರ ಬಗ್ಗೆ ಏನಾದ್ರು ಗಮನ ಹರಿಸ್ಬೇಕಂತೀರಾ? ಪದಾಧಿಕಾರಿಗಳು ತಾವು ಮಂತ್ರಿಗಳಾಗ್ಲಿಕ್ಕೆ ಅವ್ರು ಇಷ್ಟಪಡ್ತಾರೆ. ಒಬ್ಬರೊಬ್ಬರು ಮಾತಾಡ್ರಿ.
ಸರ್ಕಾರ ಗಮನ ವಹಿಸಿ ಎಲ್ಲಾ ತಾಲೂಕಿನಾಗ ಎಲ್ಲೆಲ್ಲಿ ಮಳೆ ಕೊರತೆ ಇದೆ ಅಲ್ಲಿ ಮೋಡ ಬಿತ್ತನೆ ಮಾಡಿದ್ರೆ ಖಂಡಿತ ಫಲದಾಯಕವಾಗುತ್ತೆ ಅಂತ ನಮ್ಮ ಒಂದು ತಾಲೂಕಲ್ಲಿ ಇಡೀ ಕರ್ನಾಟಕಕ್ಕೆ ಮಳೆ ಇಲ್ಲ ಅದನ್ನ ಗಮನ ತಗೊಂಡು ಮಳೆಗೆ ಏನಾದ್ರೂ ವ್ಯವಸ್ಥೆ ಮಾಡಬೇಕಾಯ್ತು. ನಮ್ಮ ಕ್ಷೇತ್ರದ ಶಾಸಕರು ಈ ಒಂದು ಏನು ಮಳೆ ವಿಚಾರವಾಗಿ ಮೋಡ ಬಿತ್ತನೆ ಒಂದು ಕಾರ್ಯಕ್ರಮವನ್ನ ಅವರು ಕೂಡ ಸರ್ಕಾರದ ಗಮನಕ್ಕೆ ತಂದು ಈ ಒಂದು ಕಾರ್ಯಕ್ರಮ ಯಾಕೆ ರೂಪಿಸಬಾರದು ಅಂತ ನಾವು ಅವರಲ್ಲಿ ಅರಿಕೆ ಮಾಡಿಕೊಡ್ತೇವೆ. ಹೌದೌದು. ಈ ಮೋಡಗಳು ಚಲಿಸಿರುತ್ತೆ ಆ ಮೋಡಗಳಲ್ಲಿ ಎಫೆಕ್ಟ್ ಇದೆ. ಯಾಕಂದ್ರೆ ಒಳ್ಳೆ ಮಳೆ ಮೋಡಗಳು ಬಂದಾಗ ನಮ್ಮಲ್ಲಿ ಉದುರಲ್ಲ ಅಂದ್ರೆ ಅದಕ್ಕೆ ನಾವು ಮಳೆ ಇದು ಏನ್ ಮಾಡಿದ್ರೆ ಒಳ್ಳೆ ಆರೋಗ್ಯವಾಗಿ ಒಳ್ಳೆ ನಮಗೆ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಈ ಸರ್ಕಾರ ಒಂದು ಇದ್ರ ಮೇಲೆ ಅವಲಂಬಿತ ಏನಾದ್ರು ಮಾಡಿ ಇದನ್ನು ಪ್ರಯೋಗ ಮಾಡಿ ನಮ್ಮ ಕರ್ನಾಟಕಕ್ಕೆ ರೈತಾಪಿ ವರ್ಗಕ್ಕೂ ವ್ಯಾಪಾರ ವರ್ಗಕ್ಕೆ ಎಲ್ಲರಿಗೂ ಮಳೆ ಬರೆಸೋ ಕಾರ್ಯಕ್ರಮವನ್ನು ಮಾಡಿದ್ರೆ ಯಶಸ್ವಿಯಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಆಸೆ. ಎಲ್ಲರ ಅಭಿಪ್ರಾಯ ಒಂದೇ. ಓಕೆ ಓಕೆ. ಕಾರ್ಯಕ್ರಮ